ನೀವು ಬೇಸರ ಮಾಡ್ಕೋಬೇಡಿ, ಕಣ್ಣೀರು ಒರೆಸ್ಕೊಳ್ಳಿ. ಅವರಿಗೆ ನಿಮ್ ಮ್ಯಾಲಿರೋ ಪಿರುತಿಯಿಂದ ಕೋಪ ಮರೆ ಮಾಡ್ತೈತೆ ಆಟೆಯ. ಒಂದಲ್ಲ ಒಂದು ದಿನ ಅವ್ರಿಗೆ ನಿಮ್ ಮ್ಯಾಲಿರೋ ಕೋಪ ಎಲ್ಲ ಕಮ್ಮಿ ಆಯ್ತದೆ, ಪಿರುತಿ ತಾನಾಗೆ ಬರ್ತದೆ. ಅದಕ್ಕೆ ಸಮಯ ಬೇಕು ಆಟೆಯ. ಅಲ್ಲ ಕಣಮೆ, ಮನ್ಸ ಹೋಗ್ಬೇಕಾರೆ ಏನಾದ್ರು ಒತ್ಕೊಂಡು ಹೋಗ್ತೇನೆ ನಮ್ಮೆ. 4 ಜನದ ಪ್ರೀತಿ ವಿಶ್ವಾಸ ಸಾಕಲ್ವೇ ನಮ್ಮೆ? ನಮ್ ಜೊತೆಲಿರೋರು, ನಮಗ್ ಬೇಕಾದವರು, ನಮ್ಗೆ ಇಷ್ಟವಾಗಿರೋರು ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಂತ ಅನ್ಕೊಂತೀನಿ. ಅದಕ್ಕೆ ನನ್ ಕೈಲಾಗಿದ್ದು ನಾನು ಮಾಡ್ತೀನಿ ಆಟ ಕಣಮೆ. ಮೊದ್ಲು ನನಗ್ ತಿಳಿತಾ ಇರ್ಲಿಲ್ಲ, ಆದ್ರೆ ಈಗೀಗ ನಿಮ್ ಮನ್ಸು ಎಷ್ಟು ವಿಶಾಲವಾಗಿದೆ ಅನ್ನೋದು ಈಗ ತಿಳಿತಾ ಇದೆ. ನೀನೊಬ್ಳು ನಾನು ಏನಂತ ಗನಂದಾರಿ ಕೆಲಸ ಮಾಡಿದೀನಿ ಅಂತ ಹೇಳ್ತಾ ಇದೀಯಾ? ಅಮ್ಮೆ, ಇವತ್ ನೀವು ಮಾಡಿದ ಕೆಲ್ಸ ನಿಮಗ್ ಚಿಕ್ಕದ್ ಅನ್ಸ್ಬೋದು, ಆದ್ರೆ ಅದ್ರಿಂದ ಅವ್ವ, ಸರು, ಅಪ್ಪ, ಅಜ್ಜಿ ಎಲ್ರು ಏಟೊಂದ್ ಖುಷಿ ಆಗವ್ರೆ ಅಂತ ನನಗ್ ಗೊತ್ತು ಗೌಡ್ರೆ. ಅಮ್ಮೆ, ನಾನ್ 4 ಕಾಸು ಕೊಟ್ರೆ ಅವರಿಗೆ ತಗೊಳ್ಳೋದಕ್ಕೆ ಸ್ವಾಭಿಮಾನ ಅಡ್ಡ ಬರ್ಬೋದು, ಆದ್ರೆ ಅವ್ರ ಹತ್ರನೇ ಇರೋ ಸಾಮರ್ಥ್ಯ ಬಳಸ್ಕೊಂಡು ಅವರೇ ಒಂದ್ 4 ಕಾಸು ಸಂಪಾದನೆ ಮಾಡ್ಬೇಕನ್ನೋದಷ್ಟೇ ನನ್ನ ಉದ್ದೇಶ ಆಗಿದ್ದು. ಖಂಡಿತ ನಿಮ್ ಉದ್ದೇಶ ಸರಿಯಾಗೇ ಅದೇ. ನಮ್ಮ ಅಪ್ಪ ಅವ್ವ ಒಂದೊಂದು ರೂಪಾಯಿಗೂ ಏಟ್ ಕಷ್ಟ ಬೀಳ್ತಿದ್ರು ಅಂತ ನನ್ ಕಣ್ಣಾರೆ ನೋಡಿವ್ನಿ. ಇನ್ಮ್ಯಾಕೆ ಅವ್ರಿಗೆ ಯಾವ ಕಷ್ಟನೂ ಇರಕ್ಕಿಲ್ಲ, ಇನ್ ಮುಂದಕ್ಕೆ ಅವ್ರು ನೆಮ್ಮದಿಯಾಗಿರ್ತಾರೆ ಅನ್ನೋ ನಂಬಿಕೆ ನನಗದೆ. ದಿಟ್ಟವಾಗ್ಲೂ ಇದರಿಂದ ನಾನು ಸಾನೆ ಸಂತೋಷವಾಗಿದ್ದೀನಿ. ಅಮ್ಮೆ, ನೀನ್ ಸಂತೋಷವಾಗಿದ್ಯಾ ತಾನೆ? ನಂಗಷ್ಟು ಸಾಕ್ ಬಿಡಮ್ಮೆ. ನಿಮ್ ಪಿರುತಿ ವಿಶ್ವಾಸಕ್ ಬದ್ಲಾಗಿ ನಾನ್ ನಿಮ್ಗೇನ್ ಕೊಡ್ಲಿ? ನಿಜವಾಗ್ಲೂ ನಿಂಗೆ ನಂಗೆ ಏನಾದ್ರು ಕೊಡ್ಬೇಕು ಅನ್ಸ್ತದೇನಮ್ಮೆ? ಆದ್ರೆ ಏನ್ ಕೊಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ನಿಂಗೆ ಹಂಗೂ ಏನಾದ್ರು ಕೊಡ್ಲೇಬೇಕು ಅಂತಿದ್ರೆ ನನ್ ಬದುಕಿರೋ ಗಂಟ ನಿನ್ ಪಿರುತಿ ಕೊಡಮ್ಮೆ ಸಾಕು. ನಿಮ್ ಬಾಯಿಂದ ಆ ಮಾತು ಇನ್ ಯಾವತ್ತೂ ಬರ್ಬಾರ್ದು. ನನ್ ಜೀವ ಇರೋ ಗಂಟನುವೆ ನನ್ ಪಿರುತಿ ನಿಮಗ್ ಕೊಡ್ತೀನಿ. ನಂಗೆ ಸಾಕು ಬಿಡಮ್ಮೆ, ನಂಗೆ ಬೇರೆ ಏನು ಬೇಡ. ಭದ್ರಾ, ಈಗ್ಲಾದ್ರೂ ನಿನ್ ಮನ್ಸಲ್ಲಿರೋದನ್ನ ಹೇಳ್ಕೊಂಬಿಡು. ಅಮ್ಮೆ, ಸ್ಯಾನೆ ದಿನದಿಂದ ನಿಂತವ ಒಂದ್ ವಿಷಯ ಹೇಳ್ಕೋಬೇಕು ಅಂತ ಅದನ್ನ ಹೇಳ್ಕೊಳಕ್ಕೆ ಆಗಿಲ್ಲ ಕಣಮ್ಮೆ. ಅದು ಏನು ಅಂತ ಹೇಳಿ. ಅಮ್ಮೆ, ನಾನು ನಿನ್ನ ಸ್ಯಾನೆ ಪಿರುತಿ ಮಾಡ್ತಿದ್ದೀನಿ ಕಣಮ್ಮೆ. ಅದೇನೋ ಇಂಗ್ಲಿಷ್ನಾಗ ಹೇಳ್ತಾರಲ್ಲ, ಐ ಲವ್ ಯು ಅಂತಾಗ, ಅದೇ ಕಣಮ್ಮೆ.
ನನ್ನ ಜೀವಕ್ಕಿಂತ ಹೆಚ್ಚಾಗಿ ನಿನ್ನ ಮನ್ಸಾರೆ ಪ್ರೀತಿ ಮಾಡ್ತೀನಿ ಕಣಮ್ಮಿ. ಏನಿಲ್ಲ ಕಣಮ್ಮಿ, ನಿನ್ ಮನ್ಸಾಗೆ ನಂಗೋಸ್ಕರ ಒಂದ್ ಚಿಕ್ಕ ಜಾಗ ಅದ ಅಂತ ತಿಳ್ಕೊಬೇಕು ಅಂತ ಒಂದ್ ಆಸೆ ಇದೆ ಕಣಮ್ಮಿ. ನೀನ್ ಈಗ್ಲೇ ಹೇಳ್ಬೇಕು ಅಂತ ಏನಿಲ್ಲ ಕಣಮ್ಮೆ, ನಿನ್ಗೆ ಯಾವಾಗ ಅನ್ಸ್ತದೋ ಅವಾಗ್ಲೇ ಹೇಳು. ನಾನು ಅಲ್ಲಿ ಗಂಟ ಕಾಯ್ತೀನಿ. ಒಂದೇ ಒಂದ್ಕಿತ ಈ ಅಕ್ಕನ್ ಸಂಸಿ ವಿರೋಧಿಯಿಂದ ಮಾತಾಡು ಭದ್ರ. ಯಾವತ್ತೋ ಎಳ್ಳು ನೀರು ಬಿಟ್ಟಿರೋ ಸಂಬಂಧಕ್ಕೆ ಅಕ್ಕ ಅನ್ಕೊಂಡ್ ಬಂದ್ರೆ ಚಂದ್ರಾಗಿರಕ್ಕಿಲ್ಲ. ಇವಳೇನೋ ಕೇಳಿದ್ಲು ಅಂತ ಕರ್ಕೊಂಡ್ ಬಂದಿದ್ಯಲ್ಲ, ನಿನಗೂ ನಾಚಿಕೆ ಆಗಕ್ಕಿಲ್ವೇ? ಮರ್ಯಾದಿಂದ ಹೇಳ್ತಾವ್ ನೀನ್ ಎಂಡ್ರು ಕರ್ಕೊಂಡಿಲ್ಲಿಂದ ಹೊಂಟೋಗು. ಮಾವ, ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳಕ್ಕಿಲ್ಲ ಮಾವಯ್ಯ. ನಾಗಿರ್ಬೇಕು ಅಂತಂದ್ರೆ ಅವ್ರ ಇಲ್ಲಿಂದ ತುಮ್ಕೆ ಹೊಟ್ಟೋಗ್ಬೇಡ ಕೇಳಿ. ನೋಡವ, ಇಂಥ ಸಮಯ ನಿನ್ ಕಣ್ಣೀರ್ ಹಾಕೋದು ಒಳ್ಳೇದಲ್ಲ. ದಯವಿಟ್ಟು ಹೊಂಟೋಗವ. ಇಲ್ಲಿ ಹಿಂಗಾಯ್ತದೆ ಅಂತ ಗೊತ್ತಿದೆ, ನಾನು ಬೇಡ ಅಂತ ಹೇಳಿದ್ದು. ಆದ್ರೆ ನೀನ್ ನನ್ನ ಮಾತು ಕೇಳ್ದೇನೆ ಕರ್ಕೊಂಬಂದೆ. ಇಲ್ಲಿ ನಿಂತ್ಕೊಂಡ್ರೆ ಸರಿ ಇರಕ್ಕಿಲ್ಲ. ಬಾ, ಇಲ್ಲಿಂದ ಹೋಗುವ. ಒಂದ್ ನಿಮಿಷ ಅದಕ್ಕೆ. ಗೌಡ್ರೆ, ಯಾ ಹೆಣ್ಣುವೆ ಕೊಟ್ಟಿರೋ ಬಾಗಿನ ಬೇಡ ಅನ್ಬಾರ್ದು ಅಂತಾರೆ. ಹಂಗೆ ಅಟ್ಟಿಗ್ ಬಂದಿರೋ ಮುತ್ತೈದೆನ ಹಂಗೆ ಕಳ್ಸೋದು ಮನೆಗೂ ಒಳ್ಳೇದಲ್ಲ, ಮುತ್ತೈದೆಗೂ ಒಳ್ಳೇದಲ್ಲ. ದಯವಿಟ್ಟು ಈ ಒಂದ್ ವಿಷಯದಲ್ಲಿ ನೋಡಿ, ಕೂತ್ಕೊಳ್ಳಿ. ಒಂದ್ ನಿಮಿಷ ಬಂದೆ. ನೋಡಕ್ಕೆ ಇದೇ ಕೊನೆ ಕಿತ. ನಿಂತವೇನಾದ್ರು ಸಾಕ್ಷಿ ಆಧಾರ ಇದ್ರೆ ಮಾತ್ರ ನನ್ ಮಗಳ ಕಡೆಗೆ ಬೇಳ್ ತೋರ್ಸು. ಇಲ್ಲ ಅಂದ್ರೆ ನಾ ಸುಮ್ಕೆ ಇರಕ್ಕಿಲ್ಲ. ನನ್ಗೆ ಸವಾಲಾಗ್ತಿದ್ಯಾ? ಸವಾಲಾದ್ರೆ ತಿಳ್ಕೊ, ಅದೇನ್ ಮಾಡಿ ಮಾಡು. ಯಾಕ್ ಸಾವಿತ್ರಿ, ಈಟ್ ಬೇಗ ನಿನ್ ದ್ವೇಷ, ರೋಷ, ಹಾರಾಟ, ಹೋರಾಟ, ಕೀರಾಟ ಎಲ್ಲ ಮುಗ್ದೋಯ್ತೆ? ಏನೋ ಅದಕ್ಕೆ ಗೊತ್ತಿಲ್ದೆ ಮಣ್ತಿನ ಕೆಲ್ಸ ಮಾಡ್ಬಿಟ್ಟೆ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು ಅದ್ಗೆ. ಅತ್ತೆ, ಬರೀ ಮದ್ವೆ ನಿಲ್ಸ್ಬೇಕು ಅಂತ ಹಿಂಗ್ ಮಾಡಿದ್ದೆ ಹೊರತು ದೊಡ್ಡವನ್ನ ಜೈಲಿಗೆ ಕಳ್ಸ್ಬೇಕು ಅಂತ ಅಲ್ಲ. ದಿಟ್ವಾಗ್ಲೂ ಹಿಂಗಾಯ್ತದೆ ಅಂತ ನಂಗೂ ಗೊತ್ತಿರ್ಲಿಲ್ಲ ಅತ್ತೆ. ನೀನು ಫೋನ್ ಮಾಡಿ ಬರೀ ತೆಪ್ ಮಾಡಿದ್ದೆ, ಆದ್ರೆ ಈ ಈಶ್ವರಿನ ಎದುರಾಕೊಂಡು ದೊಡ್ಡ ಅಪರಾಧನೆ ಮಾಡ್ಬಿಟ್ರಿ.
ಅಪರಾಧಕ್ಕೆ ಶಿಕ್ಷೆ ಆಗ್ಲೇಬೇಕಲ್ವೇ ಸಾವಿತ್ರಿ? ಅದಕ್ಕೆ ತೆಪ್ನ ಮುಚ್ಚಾಕ್ಬೇಕು, ಹೆಂಗಾರು ಮಾಡಿ ನನ್ ಮಗಳನ್ ಕಾಪಾಡ್ಕೋಬೇಕು ಅಂತ ಹಿಂಗೆಲ್ಲ ಮಾಡ್ದೆ. ಇದ್ರಲ್ಲಿ ಬೇರೆ ಯಾವ ಉದ್ದೇಶನೂ ಇರ್ಲಿಲ್ಲ ಅದ್ಗೆ. ಓಹೋ, ಈ ಈಶ್ವರಿ ಕರಗದು ಬರೀ ಬೇಡ್ಕೆಗಳಿಗಷ್ಟೇ, ನೀನ್ ಹಾಕಿರೋ ಸವಾಲ್ಗಲ್ಲ. ಈಶ್ವರಿಗೆ ಗೆದ್ದಭ್ಯಾಸ ಸಾವಿತ್ರಿ, ಸೋತಲ್ಲ. ಅಯ್ಯೋ ಅದ್ಕೆ ಈ ವಿಷಯ ಏನಾದ್ರು ನಮ್ಮ ಅಣ್ಣಂಗ್ ಗೊತ್ತಾದ್ರೆ ನನ್ ಮಗಳನ್ನ ಉಳ್ಸಕ್ಕಿಲ್ಲ. ನೀನೇನಾದ್ರು ಮಾಡಿ ಕಾಪಾಡದ್ಗೆ. ನೀನ್ ಏಟೇ ಬೇಡ್ಕೊಂಡ್ರು ಯಾವ ಪ್ರಯೋಜನನೂ ಇಲ್ಲ ಸಾವಿತ್ರಿ, ಕಾಲ ಮಿಂಚೋಗದೆ. ಅಯ್ಯೋ ಅದ್ಕೆ 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 ನಿಮ್ದು ಅಮ್ಮಯ್ಯ ಅಂತೀನಿ. ಅದ್ಕೆ 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 ನನ್ ಮಾತ್ ಕೇಳಿ ಅದ್ಕೆ 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 ನಿಮ್ದು ಅಮ್ಮಯ್ಯ ಅಂತೀನಿ. ಅದ್ಕೆ ಇದೊಂದ್ ವಿಷಯದಲ್ಲಿ ಸಹಾಯ ಮಾಡಿ. ನಿಮ್ ಕಾಲಲ್ಲಿ ತೋರ್ಸಿದ್ನ ತಲೆ ಮೇಲೆ ಇಟ್ಕೊಂಡ್ ತಿರುಗ್ತೀವಿ ಅದ್ಕೆ 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 ಅತ್ತೆ ಅತ್ತೆ ಒಂದ್ಕಿತ ನನ್ ಮಾತ್ ಕೇಳಿ ಅತ್ತೆ. ಅತ್ತೆ ಅದ್ಕೆ 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 ನಮ್ಮ ಮಟ್ಟಿಗೆ ಯಾರೇ ಬಂದ್ರುವೆ ನಮ್ ಕೈಯಾರೆ ಅರ್ಶಿನ ಕುಂಕುಮ ಹಚ್ತೀವಿ. ನೀವು ಬೇಸರ ಮಾಡ್ಕೋಬೇಡಿ, ಕಣ್ಣೀರು ಒರೆಸ್ಕೊಳ್ಳಿ. ಅವರಿಗೆ ನಿಮ್ ಮ್ಯಾಲಿರೋ ಪಿರುತಿಯಿಂದ ಕೋಪ ಮರೆ ಮಾಡ್ತೈತೆ ಆಟೆಯ. ಒಂದಲ್ಲ ಒಂದು ದಿನ ಅವ್ರಿಗೆ ನಿಮ್ ಮ್ಯಾಲಿರೋ ಕೋಪ ಎಲ್ಲ ಕಮ್ಮಿ ಆಯ್ತದೆ, ಪಿರುತಿ ತಾನಾಗೆ ಬರ್ತದೆ. ಅದಕ್ಕೆ ಸಮಯ ಬೇಕು ಆಟೆಯ. ಮದ್ವೆ ಆದ್ಮೇಲೆ ತವ್ರ ಮನೆ ಕಡೆಯಿಂದ ಸಿಗ್ತಾ ಇರೋ ಮೊದಲನೇ ಉಡುಗೊರೆ ವಿದ್ಯಾ. ನಿಜವಾಗ್ಲು ನಂಗೆ ಇವತ್ತು ಸ್ಯಾನೆ ಖುಷಿ ಆಯ್ತದೆ. ನನ್ ತಮ್ಮಂಗೆ ನಿಂತರ ಸುಂದರವಾದ ಅಕ್ರೆ ಪ್ರೀತಿ ವಾತ್ಸಲ್ಯ ಇರೋ ಹುಡುಗಿ ಸಿಕ್ಕಿರೋದಕ್ಕೆ ನಂಗೆ ಹಾಲು ಕುಡ್ದ ಸಂತೋಷ ಆಯ್ತದೆ ಕಣವ. ನೀವಿಬ್ರು 100 ಕಾಲ ಸುಖವಾಗಿರ್ಬೇಕು. ಇರು, ಬಾಗ್ನ ಕೊಡ್ತೀನಿ.